ಬೇರೆ ದಿನಾಗೆ ಊರಿನ ನಮ್ದು ಕಾರ್ಯಕರ್ತ ಬರ್ತಾರೆ ಭೇಟಿಗ. ಅದಕ್ಕಾಗಿ ತಾವು 2-3 ದಿವಸ ಅಸೆಂಬ್ಲಿ ಮುಂದೆ ಹಾಕ್ರಿ, ತೊಂದರೆ ಇಲ್ಲ. ಸದನ ಇದ್ದಾಗ ಒಂದು ಕುತೂಹಲನೂ ಇರ್ತದೆ, ಮತ್ತು ಎಲ್ಲರ ಮಂತ್ರಿಗಳು ಸಿಗ್ತಾರೆ, MLAಗಳು ಸಿಗ್ತಾರೆ ಅಂದ್ಬಿಟ್ಟು ಅರ್ಜಿಗಳು ತೊಗೊಂಡು ಬಂದ್ಬಿಡ್ತಾರೆ. ನೀವು 8 ಗಂಟೆಗೆ ಕಳೆದ್ಬಿಟ್ರೆ ಜನಕ್ಕೆ ಭೇಟಿನೇ ಆಗೋಕ್ಕಾಗಲ್ಲ ಸರ್. ನಮ್ಮ ವಿಧಾನಸಭೆ ನಡೀತಕ್ಕಂಥ ಒಟ್ಟು ಸಮಯ ಹೊಸಬರಿಗೆಲ್ಲ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು, ಇದು ನಮ್ಮ ಗಿನ್ನೀಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಬರೋದಕ್ಕೆ ಸಾಧ್ಯ ಇದೆ. ನಮ್ಮ ಎಕ್ಸ್ಪ್ರೆಸ್ನಲ್ಲಿ 4 ಟೈಮ್ MLA ಇಂಥ ಸ್ಪೀಕರ್ ನೋಡಿಲ್ಲ. ನಿಮ್ಮ ಹತ್ರ ರಿಪೋರ್ಟ್ ಕಾರ್ಡ್ ಚೆನ್ನಾಗಿದೆ, ಆದರೆ ಜನರ ಹತ್ರ ನಮ್ಮ ರಿಪೋರ್ಟ್ ಕಾರ್ಡ್ ಹಾಳಾಗ್ತಾ ಇದೆ. ಈಗ ಸೆಕೆಂಡ್ ಮತ್ತೆ ಕೊಡಿರಿ ಅಂತಾರೆ, ಫಸ್ಟ್ ಮಾತಾಡ್ಬಿಡ್ಲಿ ಎಲ್ಲರೂ. ಹಾಗೆ ಸರ್ 7:30 8 ಗಂಟೆ ಇದ್ದ ಕ್ಯಾಮ್ರಾ ಚರ್ಚೆ ಆಗಿದೆ. ನನ್ನ ಲಿಸ್ಟ್ ಟೈಮ್ ಟು ಟೈಮ್ ಲಿಸ್ಟ್ ಇದೆ ಅಲ್ಲ. ಮಾನ್ಯ ಸಭಾಧ್ಯಕ್ಷರೇ, ರಾಮಮೂರ್ತಿ ಅವರು 7:43 ಸರ್ ನಿಯಮ 60ರಲ್ಲಿ ಒಂದು 7:43 7:43 ನೀವು ಇಲ್ಲಿದ್ರಿ. ಮಾನ್ಯ ಸಭಾಧ್ಯಕ್ಷರೇ 7:40. ಆಮೇಲೆ ಸಭಾಧ್ಯಕ್ಷರೇ ಒಂದು ವಿನಂತಿ ಇದೆ, ತಾವು ಹೊಸ ಈ ಕಾನೂನು ಮಾಡ್ತಾ ಇದ್ರಿ, ಎಲ್ಲಾ ಕಾನೂನು ಓಕೆ, ಬಟ್ ಈ ರಾತ್ರಿ 11 ಗಂಟೆ ಇರಬೇಕು, ವಾಪಸ್ 7 ಗಂಟೆಗೆ ಬರಬೇಕು. ನಾನು ಬಂದಿನಿ 7:35ಗೆ, ಬೇರೆ ದಿನಾಗೆ ಊರಿನ ನಮ್ದು ಕಾರ್ಯಕರ್ತ ಬರ್ತಾರೆ ಭೇಟಿಗ. ಅದಕ್ಕಾಗಿ ತಾವು 2-3 ದಿವಸ ಅಸೆಂಬ್ಲಿ ಮುಂದೆ ಹಾಕ್ರಿ, ತೊಂದರೆ ಇಲ್ಲ. ಬಟ್ 11 ಒಂದೇ ಇರಬೇಕು, 7:38 ಬರಬೇಕು, ಥೋಡಾ ಅಡಚಣೆ ಆಗ್ತದೆ ಸಭಾಧ್ಯಕ್ಷ. ಇದು ಅಧಿವೇಶನ ನಡೆಯೋದೊಮ್ಮೆ 3 ತಿಂಗಳಿಗೆ ಒಮ್ಮೆ. ಇಲ್ಲ, ಅಧಿವೇಶನ ನಾವು 2-3 ಸ್ಟೇಷನ್ ಮಾಡ್ರಿ, ಅದು 1 ವೀಕ್ ಮುಂದೆ ಹಾಕ್ರಿ. ತಾವು ತಮ್ಮದಿ ತಕ್ಲೀಫ್ ಎಲ್ಲಾರಿಗೆ ಪಟ್ಟಳ್ರಿ, ಕರೆಕ್ಟ್. ಚರ್ಚೆ ಮಾಡ್ತೇನೆ. ಬೇರೆ ಬೇರೆ ಜನ ಹಾಸನ ಕೃಷಿ ವಿಶ್ವವಿದ್ಯಾನಿಲಯವನ್ನ ಗೊತ್ತಾಯ್ತು. ರೂಲ್ 16 ಮಾಡಬೇಕು. ಚವಾನ್ ಅವ್ರು ಹೇಳ್ತಾ ಇರೋದು, ಒಂದ್ ನಿಮಿಷ ನಿಮ್ ಜೊತೆ ಇದ್ರ ಬಗ್ಗೆ ನಿಮ್ ಜೊತೆ ಇದ್ದೀನಿ. ಚವಾನ್ ಸಾಹೇಬ್ರು ಏನ್ ಹೇಳ್ತಾರೆ ಸರ್, ನಮ್ಮ ಭಾಗದಲ್ಲಿ ಏನಾಗ್ತದೆ, ಸದನ ಇದ್ದಾಗ ಒಂದು ಕುತೂಹಲನೂ ಇರ್ತದೆ, ಮತ್ತು ಎಲ್ಲರ ಮಂತ್ರಿಗಳು ಸಿಗ್ತಾರೆ, MLAಗಳು ಸಿಗ್ತಾರೆ ಅಂದ್ಬಿಟ್ಟು ಅರ್ಜಿಗಳು ತೊಗೊಂಡು ಬಂದ್ಬಿಡ್ತಾರೆ. KK ಎಕ್ಸ್ಪ್ರೆಸ್, ಉದ್ಯಾನ ಎಕ್ಸ್ಪ್ರೆಸ್, ಸೋಲಾಪುರ ಎಕ್ಸ್ಪ್ರೆಸ್ ಇದೆ. ನೀವು 8 ಗಂಟೆಗೆ ಕಳೆದ್ಬಿಟ್ರೆ ಜನಕ್ಕೆ ಭೇಟಿನೇ ಆಗೋಕ್ಕಾಗಲ್ಲ ಸರ್. ಆಮೇಲೆ ನೀವು ಅದು ಹೊಸದು AI ಬೇರೆ ಹಾಕ್ಬಿಟ್ಟಿದ್ದೀರಾ. ಅಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಹೇಗೆ ಕೊಡ್ತಾರೆ, ಏನು ಮಾಡ್ತಾರೆ, ಎಷ್ಟೊತ್ತಿದ್ದಾರೆ ಅಂತ ನೀವು ಕೊಡ್ತೀರಾ. ನಿಮ್ಮ ಹತ್ರ ರಿಪೋರ್ಟ್ ಕಾರ್ಡ್ ಚೆನ್ನಾಗಿದೆ, ಆದರೆ ಜನರ ಹತ್ರ ನಮ್ಮ ರಿಪೋರ್ಟ್ ಕಾರ್ಡ್ ಹಾಳಾಗ್ತಾ ಇದೆ, ಅವ್ರಿಗೆ ಭೇಟಿ ಆಗಕ್ಕಾಗ್ತಾ ಇಲ್ಲ. 3 ದಿನ ಆಯ್ತು ನಾನು ಜನರಿಗೆ. ಮಾನ್ಯ ಸಭಾಧ್ಯಕ್ಷ ಸೂಚನೆ ಎಲ್ಲ ಸೆಟ್ ಆಯ್ತು, ತಕರಾರಿಲ್ಲ ಅಧ್ಯಕ್ಷರೇ, ನೀವು ನಡೆಸ್ರಿ. ಅಧಿವೇಶನಕ್ಕೆ ಬರೋದು ನಮ್ಮ ಕರ್ತವ್ಯ. ವಿಧಾನಸೌಧ ಕೂಡ್ಲಿಕ್ಕೆ ಜನರು ನಮಗೆ ಆಯ್ಕೆ ಮಾಡಿ ಕರೆಸ್ತಾರೆ. ಬಟ್ ಅವ್ರು ಹೇಳಿದಾಗ ಸ್ವಲ್ಪ ಜನರಿಗೆ ಭೇಟಿ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ನಮಗೆ ಜನರ ರಿಪೋರ್ಟ್ ಕಾರ್ಡ್ ಅಲ್ಲೂ ಸ್ವಲ್ಪ ನಮಗೆ ಒಳ್ಳೆ ನಂಬರ್ ಸಿಗುತ್ತೆ ಅಂತ ಅಷ್ಟೇ. ನಮ್ಮ ತಕರಾರಿಲ್ಲ, ಎಕ್ಸ್ಟೆನ್ಷನ್ ಮಾಡಿ ಅಧಿವೇಶನ ಆಯ್ತು. ಎಚ್.ಕೆ. ಪಾಟೀಲ್ ಚವಾನ್ ಅವರೇ, ಈಗ ರೇವಣ್ಣ ಒಂದು ನಿಯಮಾವಳಿ ತಂದಿಯಾರ, ಅದೊಂದು ಕೊಡಿ. ಚವಾಣ್ ಅವರಿಗೆ ಪರವಾಗಿ ಹೇಳ್ತಾ ಇಲ್ಲ, ಬರ್ತಾ ಇದ್ದೀನಿ ನಾನು. ಚವಾಣ್ ಅವರಿಗೆ, ಮಾನ್ಯ ರೇವಣ್ಣ ಅವರಿಗೆ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ. ನಾನು ನಮ್ಮ ಸಭಾಧ್ಯಕ್ಷರು ಒಂದು ದಾಖಲೆ ಮಾಡೋದಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ದಾಪಗಾಲು ಹಾಕ್ತಾ ಇದ್ದಾರೆ. ಬಹುಶಃ ನಮ್ಮ ವಿಧಾನಸಭೆ ನಡೀತಕ್ಕಂಥ ಒಟ್ಟು ಸಮಯ ಹೊಸಬರಿಗೆಲ್ಲ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು, ಇದು ನಮ್ಮ ಗಿನ್ನೀಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಬರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವ್ರಿಗೆ ಶಕ್ತಿ ತುಂಬೋ ಕೆಲಸ ಒಂದು ಕಡೆ ಮಾಡೋಣ. ಆದರೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಮ್ಮ ಏನು ಹೊಸ ಶಾಸಕರಿದ್ದಾರೆ ಅವರಿಗೆ ಇಲ್ಲಿ ಮಾತಾಡೋದು ಒಂದನೆಯ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್, ಭಾವಾತ್ಮಕ ಸಮಾಧಾನ. ಆದರೆ ಅದರ ಜೊತೆಗೆ ಅವರು ಭಾಷಣಕಾರರಲ್ಲ, ಪ್ರೊಫೆಸರ್ಸ್ ಅಲ್ಲ. ಅವರ ಕ್ಷೇತ್ರದೊಳಗೆ ನೋಡಬೇಕು ಅಂತಾರೆ, ಅವರ ಪ್ರದೇಶದಲ್ಲಿ ನೋಡಬೇಕು ಅಂತಾರೆ. ಅವರು ಯಾವ ಭಾಗದ ಪ್ರತಿನಿಧಿ ಇದ್ದಾರೋ, ಉತ್ತರ ಕರ್ನಾಟಕದವ್ರು ನೋಡ್ಬೇಕಂತಾರೆ, ಹೈದರಾಬಾದ್ ಕರ್ನಾಟಕದವ್ರು ನೋಡ್ಬೇಕಂತಾರೆ, ಹಳೆಮೈಸೂರವ್ರು ನೋಡ್ಬೇಕಂತಾರೆ. ಹಾಗಾಗಿ ಅವರು ಏನು ಮಾತಾಡ್ತಾರ, ಯಾವಾಗ ಮಾತಾಡ್ತಾರ, ಅದು ಅವರ ಕ್ಷೇತ್ರದ ಜನರಿಗೆ ತಿಳಿಯುವಂತೆ ಮಾಡಿ ಅವರನ್ನು ನೋಡಬೇಕು, ಮಾತಾಡೋದು ನೋಡಬೇಕು. ಆ ವ್ಯವಸ್ಥೆ ಮಾಡಿದ್ರಿ ಅಂದ್ರೆ ಅವರ ನಿಜವಾದಾಗಿರ್ತಕ್ಕಂಥ
ಅವರ ಟ್ಯಾಲೆಂಟು ವ್ಯಕ್ತ ಆಗುತ್ತೆ, ಅವರ ನಾಯಕತ್ವ ಬೆಳೀತದೆ. ಅದನ್ನು ತಾವು ದಯಮಾಡಿ ಮಾಡ್ತೀರಿ ಅಂತ ಹೇಳಿ ವಿಶ್ವಾಸವನ್ನು ಹೊಂದಿದೆ. ನನ್ನ ಸಭಾಧ್ಯಕ್ಷರೇ, ಅಧ್ಯಕ್ಷ ಬಗ್ಗೆ ನಮ್ದು ಒಂದ್ ಬಿ ತಕರಾರು ಇಲ್ಲ. 100% ಎಲ್ಲ ಕರೆಕ್ಟ್ ಅವ. ನಮ್ ತಕರಾರು ಇಲ್ಲ. ನಾನು ಕರೆಕ್ಟ್ ಬರ್ತಾ ಇದ್ದೀನಿ. ತಾವು ಹೇಳ್ತಾ ಇದ್ರಿ ಸಭಾಧ್ಯಕ್ಷರು ಬಂದ ಮೇಲೆ ಏನೇನು ಹೊಸ ಕಾನೂನು ಮಾಡ್ಯಾರ, ಹೊಸ ನಮ್ಮ ಸಲುವಾಗಿ ಭಾರ ಮಾಡಿದಾರ. ಏನ್ ತಕರಾರಿಲ್ಲ, ನಂಬಿ ತಕರಾರಿಲ್ಲ. ಬಟ್ ಎಲ್ಲಾರು ಹೇಳ್ತಾ ಇದ್ರು, ಅದಕ್ಕಾಗಿ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ. ತಾವು 100% ಮಾರ್ಕ್ ಓಕೆ, 100% ಕರೆಕ್ಟು. ಬಟ್ ಈ ತರ ನಮ್ ನಿನ್ನೆ ಫೋನ್ ಮಾಡಿದ್ರು, ಜನ ಬಂದಾರ ಭೇಟಿ ಅಕ್ಕ ಹೇಳ್ತಾ ಇದ್ದೀನಿ ನಾನು. ಬಾಕಿ ಎಸ್ ಕೆ ಪಾಟೀಲ್ ಅವರೇ, ನಮ್ಮ ಎಕ್ಸ್ಪ್ರೆಸ್ ನಲ್ಲಿ 4 ಟೈಮ್ MLA ಇಂಥ ಸ್ಪೀಕರ್ ನೋಡಿಲ್ಲ. ಹೇಳ್ತಾ ಇದ್ದೀನಿ, ಐ ಆಮ್ ಅಗ್ರಿ. ಬಟ್ ಏನಿದೆ ಗಮನ ತರಬೇಕು ಅಷ್ಟೇ. ಈಗ ಯಾವ ಪಕ್ಷ ಇರ್ಲಿ, ಆಯ್ತು, ಸದನ ಇದೆ, ತಾವು ಬಾಸ್ ಇದ್ರಿ ಹೇಳ್ಬೇಕು ಅಷ್ಟೇ. ಓಕೆ, ಶ್ರೀನಿವಾಸ ಒಂದ್ ನಿಮಿಷ, ಒಂದ್ ಸೆಕೆಂಡ್. ನಿಮಗೊಂದು ಅಭಿನಂದನೆಗಳು. ನಿನ್ನೆ ನಿಮಗೆ ಒಂದು ಪ್ರಶಸ್ತಿ 25,000 ರೂಪಾಯಿ ನಗದು ಪ್ರಶಸ್ತಿ ಪುರಸ್ಕಾರವನ್ನ ರಾಜ್ಯದ ಜನತೆ ಪರವಾಗಿ ನಿನ್ನೆ ತಮಗಾಗಿದೆ ಅಂತ ಇವತ್ತು ಮಾಧ್ಯಮದಲ್ಲಿ ಓದಿದೀವಿ. ನಿಮಗೆಲ್ಲರ ಪರವಾಗಿ ಅಭಿನಂದನೆಗಳು ಅಧ್ಯಕ್ಷರೇ. ನೋಡ್ರಿ, ಆ ಒಂದು ಅಲ್ಲ, ಆ ಗೌರವದ ಪ್ರಶಸ್ತಿ ನನಗೆ ಸಿಕ್ಕಿದಲ್ಲ, ಅದು ನಿಮ್ಮ ಮುಖಾಂತರ ನನಗೆ ಬಂದಂಥದ್ದು. ಅದು ನನಗೆ ಸಿಕ್ಕಿದ್ದು ನಿಮಗೆ ಸಿಕ್ಕಿದೆ ಅಂತ ಅರ್ಥ. ನಿಮ್ಮೆಲ್ಲ ಸಹಕಾರದಿಂದ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಚವನ್ ಅವರೇ, ನೀವು ಹೇಳಿದ ನಮಗೆಲ್ಲ ಅರ್ಥ ಆಗ್ತದೆ. ಆದರೆ ನೋಡಿ, ನಮ್ಮ ಜನರಿಗೂ ಕೂಡ ತಾವು ಇಷ್ಟು ಬೇಗ ಒಂದು ಅಸೆಂಬ್ಲಿ ಹೋಗ್ತೀರ ಅಂತ ಹೇಳಿ, ಯಾರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಅವ್ರು ಎನಿಸಿರಲಿಲ್ಲ ನೀವು ಇಷ್ಟು ಬೇಗ ಅಸೆಂಬ್ಲಿ ಹೋಗ್ತೀರ ಅಂತ ಹೇಳಿ. ಇಲ್ಲಿಗೆ ಬಂದಾಗ ಅವರು ನಿಮ್ಮ ಮೇಲೆ ಖುಷಿ ಆಗ್ತದೆ. ನಮ್ಮ ಶಾಸಕರು ನಮ್ಮ ಪರವಾಗಿ ಚರ್ಚೆ ಮಾಡಲಿಕ್ಕೆ, ಭಾಗವಹಿಸಲಿಕ್ಕೆ ಇಷ್ಟು ಬೇಗ ಹೋಗ್ತಾರೆ ಅಂತ ಹೇಳಿಕೊಂಡು ಅವ್ರು ನಿಮ್ಗೆ ಅತ್ಯಂತ ಗೌರವ ಪಡ್ತಾರೆ. ಮತ್ತು ಆ ರೀತಿ ಎಲ್ಲ ಜನರು ಅದಕ್ಕೆ ಸಹಕಾರ ಮಾಡ್ತಾರೆ, ಹೋಗಿ ಬರಲಿ ಅಂತೇಳಿ. ಅವ್ರಿಗೆ ಅರ್ಥ ಆಗ್ತದೆ ಅಸೆಂಬ್ಲಿ ಹೋಗಿದ್ದಾರೆ. ಯಾವಾಗ ನೀವು ಅಲ್ಲಿ ಬೆಳಿಗ್ಗೆ 8 ಗಂಟೆಗೆ ಎದ್ದು 7 ಗಂಟೆಗೆ ಎದ್ದು ಟೀ ಕುಡಿದು ಆರಾಮ್ 8ರಿಂದ 10:30 ಗಂಟೆ ತನಕ ಆರಾಮದಲ್ಲಿದ್ದೀರಾ, ಆಗ ನಿಮ್ಮ ಮತ್ತೆ ಜನ ಕೆಲಸಕ್ಕೆ ಬರೋದು. ಯಾವಾಗ ನೀವು ಬ್ಯುಸಿಯಾಗಿದ್ದಂದ್ರೆ ಅವ್ರಿಗೆ ಕೂಡ ಅರ್ಥ ಆಗ್ತದೆ. ಒಂದು. ಎರಡನೇದು, ಬೆಳಿಗ್ಗೆ 8 ಗಂಟೆಗೆ ಇದು ನಮಗೆ ಯಾವಾಗಲೂ ಇರುತ್ತೆ. 3 ತಿಂಗಳಿಗೊಮ್ಮೆ ನಮಗೆ ಅಧಿವೇಶನ ಬರುವಂಥದ್ದು. ನಿಗದಿತ ಸಮಯದೊಳಗೆ ನಮಗೆ ಎಲ್ಲ ಸದಸ್ಯ ಮಾತಾಡಬೇಕು, ಬಿಲ್ಲು ಪಾಸ್ ಆಗಬೇಕು, ರೆಸೊಲ್ಯೂಷನ್ ಆಗಬೇಕು, ಚರ್ಚೆ ಆಗಬೇಕು, ರಿಪ್ಲೈ ಆಗಬೇಕು. ಇದೆಲ್ಲ ಈ ಟೈಮ್ ವ್ಯಾಪ್ತಿಯಲ್ಲಿ ಮಾಡುವಾಗ ನಾವು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತೇವೆ. ಸೊ ಬೆಳಿಗ್ಗೆ ಎದ್ದು ರಾತ್ರಿ 11 ತನಕ. ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಗೆ ಮಲಗಿ ಬೆಳಿಗ್ಗೆ 5 ಗಂಟೆ ಎದ್ದು ಹೋಗುದಿಲ್ಲ ಓಟು ಗೆಲ್ಲಲಿಕ್ಕೆ. ಇದು ಕೂಡ ಚುನಾವಣೆ ಎನಿಸಿಕೊಳ್ಳಿ, ಒಂದು 10 ದಿವಸ ಚುನಾವಣೆ ಎನಿಸಿಕೊಂಡೆ ಆ ರೀತಿಯ ಒಂದು ಮೈಂಡ್ಸೆಟ್ನಲ್ಲಿ ಬರಬೇಕು. ಜನ ನಿಮ್ಮನ್ನೆಲ್ಲ ಇದಕ್ಕೆ ಜಾಸ್ತಿ ಗೌರವಿಸಲಿಕ್ಕೆ ನಾನು ಬಯಸ್ತೇನೆ. ಈಗ ಮಾಡಿತ್ತು 3 ದಿವಸ ಮುಂದೆ ಹಾಕ್ಲಿಕ್ಕೆ ಆಗಲ್ಲ ಸರ್ಕಾರಕ್ಕೆ. 3 ದಿವಸ ಮುಂದೆ ಹಾಕಿ. ಅಲ್ಲ, ಅಧ್ಯಕ್ಷರು ಬಹಳ ಒಳ್ಳೆ ಪಾಠವನ್ನು ಹಾಕಿರಿ, ನಾವೆಲ್ಲರೂ ಅದನ್ನ ಪಾಲಿಸ್ತೇವೆ. ಒಂದು, ತಮ್ಮ ವಯಸ್ಸು ಎಷ್ಟು ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ ಕರೆಕ್ಟ್ ಆಗಿ. ಯಾಕಂದ್ರೆ ಒಂದು ಆಕ್ಟಿವ್ ಹುಡುಗರಿಗೆ ಇದೀರಿ ತಾವು, ನಮಗೂ ಆ ರೀತಿ ಕಲ್ಸಿಲ್ಲ. ಫಸ್ಟ್ ಬಂದಂತ ಶಾಸಕರಿಗೆ ಎಲ್ಲರಿಗೂ ಅವಕಾಶ ಕೊಟ್ರಿ. ನಿನ್ನೆ ಹೇಳಿದ್ವಿ, ನಮ್ಗೆ ಇವತ್ತು ಬೆಳಿಗ್ಗೆ ಕೊಡಿ ಸರ್, ಮೊದ್ಲೇಕ್ ಅವ್ರು ಕೊಡ್ರಿ. ಬಹಳ ಒಳ್ಳೆ ಪರಿಪಾಠವನ್ನು ಮಾಡಿ ರಾಜ್ಯಕ್ಕೆ ಒಂದು ಮೆಸೇಜ್ ಒಳ್ಳೇದು ಹೋಗುತ್ತಾ, ತಾವು ಮುಂದುವರ್ಸ್ರಿ ಅಂತ ಒತ್ತಾಯವನ್ನು ಮಾಡಿ. ನಮ್ಮ ಕಾನೂನು ಸಚಿವ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ತಾವು ಹೇಳಿದಾಗೆ ಅವ್ರವ್ರು ಮಾತಾಡಿದಾಗ ಯಾವ ರೀತಿ ಅದನ್ನು ಅವರು ಜನರಿಗೆ ಮುಟ್ಟಿಸ್ಬೇಕಂದು ಎಲ್ಲ MLAಗೆಲ್ಲ ಅವ್ರದ್ದೇ ಒಂದು ಟೀಮ್ ಐಡಿಯಾ ಇದೆ. ಅದನ್ನು ನೀವು ಹೇಳಿದಾಗೆ ನಾವು ಕೂಡ ಇಲ್ಲಿಂದ ಅದಕ್ಕೆ ಯಾವ ರೀತಿ ಅದನ್ನು ಅವರಿಗೆ ಸಹಕಾರ ಕೊಡಬೇಕಂದೇಳಿ ಚರ್ಚೆ ಮಾಡಿ ಅದನ್ನು ನಾನು ಈ ಅಧಿವೇಶನ ಪ್ರಾರಂಭ ಮಾಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.